ರಾಜ್ಯ ಸರ್ಕಾರ ಯಾವುದೇ ಗೊಂದಲ ಮೂಡಿಸದೆ ಒಳ ಮೀಸಲಾತಿ ಆಧಾರದಲ್ಲೇ ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹುದ್ದೆಗಳನ್ನು ತುಂಬಿಕೊಳ್ಳಬೇಕು ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 4-5 ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದ್ದ 56,432 ಹುದ್ದೆಗಳನ್ನು ತುಂಬಿಕೊಳ್ಳಲು ರಾಜ್ಯ ಸರ್ಕಾರ ಇದೀಗ ಮುಂದಾಗಿದೆ. ಆದರೆ ಒಳ ಮೀಸಲಾತಿ ಆಧಾರದ ಮೇಲೆ ಹುದ್ದೆಗಳನ್ನು ತುಂಬಿಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ ಎಂದು ಮನವಿ ಮಾಡಿದರು. ಒಳ ಮೀಸಲಾತಿ ಕುರಿತಂತೆ ನಮ್ಮ ಜನಾಂಗದ ಮುಖಂಡರು ವಿವಿಧ ಹೇಳಿಕೆಗಳನ್ನು ನೀಡುವ ಮೂಲಕ ಜನರಲ್ಲಿ ಗೊಂದಲವನ್ನು ಮೂಡಿಸಬಾರದು. ಕಳೆದ 4 ವರ್ಷಗಳ ಹಿಂದೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದ ಬಿಜೆಪಿ ಸರ್ಕಾರ 18% ಇದ್ದ ಮೀಸಲಾತಿಯನ್ನು 24ಕ್ಕೆ ಏರಿಸಿತ್ತು. ಆಗ ರಾಜ್ಯದ ಜನರು ಬಿಜೆಪಿ ಸರ್ಕಾರ ತಂದ ಒಳ ಮೀಸಲಾತಿಯ ವರ್ಗೀಕರಣವನ್ನು ತಿಳಿಯದೆ ಗೊಂದಲಕ್ಕೆ ಒಳಗಾಗಿತ್ತು ಎಂದರು. ಇದೀಗ ರಾಜ್ಯ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿದ್ದು, ಸರ್ಕಾರ ಹೇಳಿದಂತೆ ಒಳ ಮೀಸಲಾತಿ ಆಧಾರದ ಉದ್ಯೋಗಗಳನ್ನು ಭರ್ತಿ ಮಾಡಿಕೊಳ್ಳಬೇಕು. ಈಗಾಗಲೇ ಮೀಸಲಾತಿ ಕುರಿತು ಕಾಯ್ದೆ ಉಭಯ ಸದನಗಳಲ್ಲಿ ಅಂಗೀಕಾರ ಪಡೆದಿದ್ದಲ್ಲದೆ ರಾಜ್ಯಪಾಲರಿಂದಲೂ ಸಹ ಅಂಕಿತ ಪಡೆದಿದೆ. ಇದರಿಂದ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಆಧಾರ ಹುದ್ದೆಗಳನ್ನು ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಮಲ್ಲಿಕಾರ್ಜುನ್, ಚಿದಾನಂದಪ್ಪ, ಬಾಲಾಜಿ ಇತರರು ಇದ್ದರು. ಅವರೆಲ್ಲ ಒಳ ಮೀಸಲಾತಿ ವಿರೋಧಿಗಳು ಮತ್ತು ಮಾದಿಗರ ಉದ್ಧಾರದ ಬಗ್ಗೆ ಅವ್ರಿಗೆ ಅಷ್ಟೊಂದು ಕಾಳಜಿ ಇಲ್ಲದೆ ಇರತಕ್ಕಂಥವ್ರು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನದ ವಿರೋಧಿಗಳವರು. ಯಾವ ಸಮುದಾಯಕ್ಕೆ ಸಿಗಬೇಕಾದಂಥ ಅವಕಾಶ ಸಿಕ್ಕಿಲ್ಲ ಅಂತಂದು ಹೇಳಿಬಿಟ್ಟು ಬೀದಿಗಿಳಿದು ಹೋರಾಟ ಮಾಡಿ ಇದನ್ನು ಪಡೆದಿರ್ತಕ್ಕಂಥದ್ದು ಒಳ ಮೀಸಲಾತಿ. ಇದಕ್ಕೆ ಅವರು ಬೆಂಬಲವಾಗಿ, ಹೌದು ಈ ಸಮುದಾಯ ಒಂದು ದೊಡ್ಡ ಸಮುದಾಯ, ಇದು ಈ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕಾದಂಥ ಮೀಸಲಾತಿ ಸಿಕ್ಕಿಲ್ಲ, ಇದು ಅವಕಾಶ ವಂಚಿತ ಸಮುದಾಯ, ಇದಕ್ಕೂ ಕೂಡ ಸಿಗಲಿ ಅಂತಕ್ಕಂಥ ಔದಾರ್ಯದ ಮಾತುಗಳನ್ನು ಅವ್ರು ಹೇಳಬೇಕಾಯಿತು. ಅದನ್ನು ಬಿಟ್ಟು ಬೇರೆ ಟೈಪ್ ಹೇಳಿದ್ದಾರೆ. ಅದರಿಂದ ಅವರ ನಿಜ ಬಣ್ಣ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ 2 ಹೌಸ್ನಲ್ಲಿ ಒಳ ಮೀಸಲಾತಿನ ಸರ್ಕಾರ ಜಾರಿ ತರ್ತೀವಿ ಅಂತೇಳಿ ತೀರ್ಮಾನ ಮಾಡಿದ ನಂತರ ನಾವೇ ಹೇಳಿದ್ವಿ, ಇದು ಕಾನೂನಾತ್ಮಕವಾದಂಥ ಬಲ ಬರಬೇಕು ಅಂತ ಹೇಳಿದರೆ ಅಸೆಂಬ್ಲಿಯಲ್ಲಿ ಮಂಡಿಸಿ 2 ಸದನದಲ್ಲಿ ಅದು ಪಾಸಾಗಬೇಕು ಅಂತ ಹೇಳಿದ್ವಿ. 2 ಸದನದಲ್ಲೂ ಕೂಡ ಅವಿರೋಧವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತಂದೇಳಿ ನಿರ್ಣಯ ಪಾಸಾಗಿದೆ. ಅದು ಆ ನಿರ್ಣಯವನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ರವಾನಿಸಲಾಯಿತು. ಆಗ ಅವರು ಕೆಲವು ಆಕ್ಷೇಪಣೆ ವ್ಯಕ್ತಪಡಿಸಿ ವಾಪಸ್ ಹಾಕಿದ್ರು. ಮತ್ತು ಇವರು ಅದಕ್ಕೆ ಉತ್ತರವಾಗಿ ಕೊಟ್ಟರು. ಈಗ ರಾಜ್ಯಪಾಲರವರು ಕೂಡ ಅಂಕಿತ ಹಾಕಿದ್ದಾರೆ. ಕಾನೂನಾತ್ಮಕವಾದಂಥ ಬಲ ಬಂತ, ಶಾಸನವಾಗಿ ಆಯಿತಾ ಒಳ ಮೀಸಲಾತಿ ಏನಂತ ಆಗಿದೆ, ಶಾಸನಬದ್ಧವಾಗಿ ನೀವು 17% ಪರಿಶಿಷ್ಟ ಜಾತಿಯಲ್ಲಿ 6% ಮಾದಿಗರಿಗೆ, 6% ವಲಯರಿಗೆ, ಆಮೇಲೆ ಉಳಿದ 5% ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇತ್ಯಾದಿ ಸಮುದಾಯಗಳಿಗೆ ಅಂತ ಹೇಳಿದೆ. ಈಗಾಗಲೇ ಶಾಸನಬದ್ಧವಾಗಿ ಆದೇಶ ಆಗಿದೆ. ಅದರ ಜೊತೆಯಲ್ಲಿ ನಮಗೆ ಆಗಬೇಕಾದ್ರೆ ಬರೀ ನಮ್ಮದು ಒಂದೇ ನಾನು ನೋಡೋಣಲ್ಲ, ಅದ್ರ ಜೊತೆಗೆ ಅನಾಥ ಸಮುದಾಯಗಳಿದ್ದಾವೆ. ಈ ಅಲೆಮಾರಿ ಸಮುದಾಯದವರಿಗೂ ಕೂಡ 1% ಕೊಡಬೇಕಾಗಿತ್ತು. ಎಲ್ಲ ಆಯೋಗಗಳು ಕೂಡ ಹೇಳಿದ್ವು. ಸದಾಶಿವ ಆಯೋಗ 15% ಮೀಸಲಾತಿ ಇದ್ದಾಗಲೂ ಕೂಡ ಹೇಳ್ತು ಅವ್ರಿಗೆ 1% ಕೊಡಬೇಕು, ಮಾದಿಗರಿಗೆ 6% ಕೊಡಬೇಕು ಅಂತಂದೇಳಿ. ಅದೇ ರೀತಿಯಾಗಿ ಇವರೇ ಈ ಸರ್ಕಾರನೇ ನೇಮಕ ಮಾಡಿದಂತಹ, ನಮ್ಮ ಸರ್ಕಾರನೇ ನೇಮಕ ಮಾಡಿದಂತಹ ನಾಗಮೋಹನ್ ದಾಸ್ ವರದಿನೂ ಕೂಡ ಏನು ಹೇಳ್ತು, ಹೌದು 1% ಅಲೆಮಾರಿಗಳಿಗೆ ಕೊಡಬೇಕು, 6% ಮಾದಿಗರಿಗೆ ಕೊಡಬೇಕು, 5% ವಲಯರಿಗೆ ಕೊಡಬೇಕು, ಇನ್ನುಳಿದ 4% ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮಳಿಗೆ ಕೊಡಬೇಕು ಅಂತ ಹೇಳಿದಾಯಿತು. ಇವರು ರಾಜಕೀಯವಾಗಿ ಇವರು ತೀರ್ಮಾನ ಮಾಡಿಕೊಂಡ್ರು. ಆಯಿತು ಅಂತ ನಾವು ಸುಮ್ಮನಾದ್ವಿ. ನಮಗೆ 6% ಹೇಳಿದರು, ಅಷ್ಟು ಸಿಕ್ಕಿದೆ ಬಿಡಿ ಅಂತೇಳಿ. ಅದ್ರ ಜೊತೆಯಲ್ಲಿ ನಾವು ಅಲೆಮಾರಿಗಳಿಗೆ ಸಿಕ್ಕಿಲ್ಲದೆ ಇರತಕ್ಕಂಥ ಆಕ್ರೋಶವನ್ನು, ನೋವನ್ನು ವ್ಯಕ್ತಪಡಿಸಲೇ ಬಂದಿದ್ವಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಸರ್ಕಾರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ 1% ಮೀಸಲಾತಿಯನ್ನು ಕೊಟ್ಟು ಇದು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ.